ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ 2 ಥರ ಗೋಬಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗ್ರೀನ್ ಗೋಬಿ ಮತ್ತು ರೆಡ್ ಗೋಬಿ. ಅದಕ್ಕೊಂದು ನಾನು 500 ಗ್ರಾಮ್ ಅಷ್ಟು ಗೋಬಿ ಹೂವು ತೊಗೊಂಡಿದ್ದೀನಿ ರೀ. ಇವಾಗ ಒಂದು ಪುಟ್ಟಿ ಒಳಗೆ ನೀರು, ಉಗುರು ಬೆಚ್ಚ ನೀರು ತೊಗೊಂಡಿನಿ ರೀ. ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ವಾಟರ್ ಅದು ತೊಗೋಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಬಿಸಿ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಹುಳ ಇರ್ತಾವಲ್ರಿ ಹೂವಿನಲ್ಲಿ. ನಾವು ಉಪ್ಪು ಅರಿಶಿನ ಪುಡಿ ಹಾಕಿ ಬಿಸಿನೀರಿನಲ್ಲಿ ಈ ಥರ ಚೆನ್ನಾಗಿ ಕ್ಯೂಚ್ಕೊಂಡು ಕಾಡಿಸ್ಕೊಂಡು ತೊಳ್ಕೊಳ್ಳೋದ್ರಿಂದ ಇವು ಹುಳ ಏನೇನು ಇದ್ದಂದ್ರೆ ಎಲ್ಲ ಹುಳ ಹೋಗಿ ಕ್ಲೀನ್ ಆಗ್ತಾವ್ರಿ. ಅದಕ್ಕೋಸ್ಕರ ನಾವು ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ನೀರಿನಲ್ಲಿ ತೊಳ್ಕೊಬೇಕು. ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಪರವಾಗಿಲ್ಲ ರೀ ನೀರು. ನೋಡಿ ಈ ಥರ ಚೆನ್ನಾಗಿ ಕಾಡಿಸ್ಕೊಂಡು ನೋಡಿ ಎಷ್ಟು ಸ್ವಚ್ಛ ಅದು ನೋಡ್ರಿ. ಈಗ ಈ ಥರ ಕ್ಲೀನಾಗಿ ತೊಳ್ಕೊಬೇಕು. ನೀರು ಬಸ್ತು ಒಂದು ತಟ್ಟೆಗೆ ತಗೋತಾ ಇದ್ದೀನಿ. ಏನಾದರೂ ಅದರಲ್ಲಿ ಹುಳಗಳ ಇದ್ರೆಲ್ಲ ಕ್ಲೀನಾಗಿ ಹೋಗ್ಬಿಡ್ತಾವ್ರಿ. ಅದಕ್ಕೋಸ್ಕರ ಉಪ್ಪು ಅರಿಶಿನ ಹಾಕಿ ತೊಳ್ಕೊಳ್ಳೋದು. ನೋಡಿ ಈ ಥರ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಗ್ರೀನ್ ಗೋಬಿಗೆ ರುಬ್ಬೋದಕ್ಕೆ ಮಸಾಲೆಗೆ ಮಾಡೋದು ಮಸಾಲೆಗೆ ರೀ ಇದು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಕರಿಬೇವನ್ನ ಹುರ್ಕೋತಾ ಇದ್ದೀನಿ ರೀ. ಒಂದು ಸಣ್ಣ ಬಟ್ಲದ್ಲೆ ಒಂದು ಬಟ್ಲದಷ್ಟು ಕರಿಬೇವು ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ. ಹಂಗೆ ಇದನ್ನು ಎಣ್ಣೆ ಏನು ಹಾಕ್ಬಾರ್ದು, ಹಂಗೆ ಹುರ್ಕೊಳ್ಳೋದು ರೀ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ನೋಡಿ ತಣ್ಣಗಾಗಿದೆ. ತಣ್ಣಗಾಗಿಂದ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರೀ. ಆಮೇಲೆ ಒಂದಿಷ್ಟು ಪುದೀನ ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಂದು ಸಾಂಬಾರು ಬಟ್ಲದ್ಲೆ ಆಗುವಷ್ಟು ಪುದೀನ ತೊಗೊಂಡಿದ್ದೀನಿ. ಒಂದು ಬಟ್ಲು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ. ಇವಾಗ ಒಂದು 8-10 ಕರಿಮೆಣಸು ಹಾಕ್ಕೋತಾ ಇದ್ದೀನಿ ನೋಡಿ. ಕರಿಮೆಣಸು ಒಂದು 8-10 ಕಾಳು ಹಾಕ್ಕೋತಾ ಇದ್ದೀನಿ ರೀ. 1 ಇಂಚಿನಷ್ಟು ಶುಂಠಿನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ರೀ. ಒಂದು ಗಡ್ಡೆ ಬೆಳ್ಳುಳ್ಳಿನ ಸೋಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು ಸಣ್ಣ ಬಟ್ಲದ್ಲೆ ಒಂದು ಬಟ್ಲದಷ್ಟು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿರಿ ರುಬ್ಬೋದಕ್ಕೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕ್ರಿ. ನೋಡಿ ಈ ಥರ ನೈಸಾಗಿರಲಿ. ಇವಾಗ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ. ಒಂದು ಸಣ್ಣ ಪುಟ್ಟಿ ತೊಗೊಂಡು ಅದಕ್ಕೆ ರುಬ್ಬಿದ್ದನ್ನು ಹಾಕ್ಕೊಳ್ಳೋಣ. ಪುದೀನ ಕೊತ್ತಂಬರಿ ರುಬ್ಬಿವಲ್ರಿ ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು 4 ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗ ರುಬ್ಬೋದಕ್ಕೆ ಹಳ್ಳುಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ವಲ್ಲ, ಇವಾಗ ಒಂದು ಸ್ವಲ್ಪ ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಂಡು ಇದು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿದ ಜೊತೆಗೆ. ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿವಲ್ರಿ, ರುಬ್ಬಿದ ಪೇಸ್ಟಿನ ಜೊತೆಗೆ ಇದು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ. ಘಮ್ ಅಂತ ಇದೆ ನೋಡಿ, ಪುದೀನದ್ದು ಘಮ ಘಮ ವಾಸನೆ ಬರ್ತಾ ಇದೆ. ಆವಾಗ ಗೋಬಿನ ತೊಳೆದಿಟ್ಕೊಂಡಿವಲ್ರಿ, ಅದನ್ನು 2 ಭಾಗ ಮಾಡ್ಕೊಳ್ಳೋಣ ರೀ. 2 ಭಾಗ ಮಾಡಿಕೊಂಡು ಒಂದು ಭಾಗನ ನಾ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡಿರಿ ಗ್ರೀನ್ ಗೋಬಿ ಮಾಡೋದಕ್ಕೆ. ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಟು ಗ್ರೀನ್ ಗೋಬಿ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಸಖತ್ತಾಗಿದೆ ನೋಡಿ ಇದು. ಸರಿ, ಈ ಥರ ಗ್ರೀನ್ ಗೋಬಿ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಮರೆಯದೇನೆ ತಿಳಿಸಿ. ನಮಗಂತೂ ತುಂಬ ಇಷ್ಟ ಅದು ನೋಡ್ರಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು. ಈ ಥರ ಗ್ರೀನ್ ಗೋಬಿ ಮಾಡಿದೆ, ತುಂಬ ಚೆನ್ನಾಗಿದಾವೆ ಅಂದರು. ಅದಕ್ಕೋಸ್ಕರ ನಾನು ಮಾಡೋಕ್ಕಂತ ನಿಮ್ಗೆ ಈ ವಿಡಿಯೋದ ಎರಡೂ ತೋರಿಸ್ತಾ ಇದ್ದೀನಿ ನೋಡಿ. ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ನಿ ರೀ. ಎಣ್ಣೆ ಬಿಸಿಯಾಗಿದೆ. ಈಗ ಉರಿನ ಸಣ್ಣಗೆ ಇಟ್ಕೊಳ್ಳೋಣ ರೀ. ಸಣ್ಣಗೆ ಇಟ್ಕೊಂಡು ಈಗ ಗೋಬಿ ಬಿಟ್ಕೊಳ್ಳೋಣ. ಗೋಬಿ ಬಿಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಸೈಡ್ ಬೆಂದಮೇಲೆ ಹೊಳಿಸಿ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಕಾಯಿಸ್ಕೊಂಡು ಕರ್ಕೋಬೇಕ್ರಿ. ಕ್ರಿಸ್ಪಿ ಆಗೋವರೆಗೂ ಉರಿ ಸಣ್ಣ ಇಟ್ಕೊಂಡು ಕರ್ಕೋಬೇಕು. 2 ಸೈಡು ಚೆನ್ನಾಗಿ ಕಾಯಿಸ್ಕೊಂಡು ಕರ್ಕೊಳ್ಳಿ. ತುಂಬ ಚೆನ್ನಾಗ್ಯಾವ ನೋಡ್ರಿ ಗ್ರೀನ್ ಗೋಬಿ. ತಿಂದು ನೋಡಿ ನೀವು ಟೇಸ್ಟ್ ಹೇಗಿದೆ ಅಂತ ಹೇಳಿ. ನಮಗಂತೂ ಸಖತ್ ಇಷ್ಟ ಅದು ನೋಡ್ರಿ. ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಚೆನ್ನಾಗಾಗಿದೆ, ಮಾಡಿ ತೋರ್ಸಮ್ಮ ಅಂದರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ವಿಡಿಯೋದಲ್ಲಿ 2 ಥರ ಗೋಬಿನೂ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಥರ ಗೋಬಿ ಇಷ್ಟ ಆಯ್ತು ಅಂಥೇಳಿ ಮರೆಯದೇನೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ಈ ಥರ ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಕರ್ಕೊಂಡು ಎಣ್ಣೆ ಬಸ್ಸು ತಕ್ಕೋತಾ ಇದ್ದೀನಿ ನೋಡಿರಿ ಒಂದು ತಟ್ಟೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿದೆ ನೋಡಿ. ಇನ್ನೊಂದು ಅರ್ಧ ಗೋಬಿ ಉಳಿಸಿದ್ನಲ್ರಿ ನಾನು,
ಅದು ಪಾತ್ರೆ ತೊಗೊಂಡು ಗೋಬಿ ಹಾಕ್ಕೋತಾ ಇದ್ದೀನಿ ರೀ. ಅದಕ್ಕೂ ಒಂದು ಚಮಚೆ ಮೈದಾ ಹಿಟ್ಟು ಮತ್ತು 4 ಚಮಚೆ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಚಮಚೆ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ರೀ. 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀರೇನು ಭಾಳ ಹಿಡಿಯಲ್ರಿ, ನೋಡಿ ಸ್ವಲ್ಪನೇ ಚಿಂಬಿಸ್ಕೊಂಡು ಕಲಿಸ್ಕೊಳ್ಳಿ. ಇದು ರೆಡ್ ಗೋಬಿ ಮಾಡೋದಕ್ಕೆ ರೀ. ಆಗಲ್ಲ ಗ್ರೀನ್ ಗೋಬಿ ಮಾಡಿದ್ವಲ್ಲ, ಇದು ಅರ್ಧ ಉಳಿಸಿದ್ನಲ್ರಿ, ರೆಡ್ ಗೋಬಿ ಮಾಡಿ ತೋರಿಸ್ತೀನಿ ನೋಡಿರಿ. 2 ಥರ ಗೋಬಿನೂ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಅಂಥೇಳಿ ನೀವು ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಒಂದ್ಸರಿ ನೀವು ಗ್ರೀನ್ ಗೋಬಿ ಮಾಡ್ಕೊಂಡು ತಿಂದು ನೋಡಿ ಹೇಳ್ರಿ ಟೇಸ್ಟ್ ರೀ. ನೋಡಿ ಈ ಥರ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಚಿಮ್ಸ್ಕೊಂಡು. ಇವಾಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ ರೀ. ರೆಡ್ ಗೋಬಿ ಕರಿಯೋದಕ್ಕೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ನೋಡಿ ಈ ಥರ ನಾನು ಸ್ವಲ್ಪ ನೀರು ಚಿಮ್ಸಿ ಕಲಸಿಟ್ಕೊಂಡಿದ್ದೀನಿ. ನೋಡಿ ಇವು ರೆಡಿ ಆಯಿತು. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ. ಸಣ್ಣ ಮಾಡಿಕೊಡ್ರಿ ಉರಿ. ಸಣ್ಣ ಮಾಡಿಕೊಂಡು ಇವಾಗ ಒಂದೊಂದೇ ಗೋಬಿ ಬಿಟ್ಕೊಂಡು ಕರ್ಕೊಳ್ಳೋಣ. ಇದನ್ನು ಅದೇ ಥರ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು 2 ಸೈಡು ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಇದು ಗೋಲ್ಡ್ ಕಲರ್ ಬರೋವರೆಗೂ ನೋಡಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಕರ್ಕೊಳ್ಳಿ. ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಮಕ್ಕಳು. ಗೋಬಿ ಅಂದರೆ ಯಾರಿಗೆ ಇಷ್ಟ ಇಲ್ಲರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಸಂಜೆ ಹೊತ್ತು ಏನಾದರೂ ನಿಮ್ಗೆ ತಿನ್ಬೇಕು ಅನಿಸಿದ್ರೆ ಟೀ ಟೈಮು ನೀವು ಕರ್ಕೊಂಡು ತಿನ್ಬೋದು ಈ ಥರ ಗೋಬಿನ. ಆಮೇಲೆ ನೀವು ಮನೆಯಲ್ಲಿ ಪಾನಿಪುರಿಗೆ ಅಂತ ತಂದಿರ್ತೀರಲ್ಲ, ಪುದೀನ ಇರ್ತತಲ್ರಿ. ಪಾನಿಪುರಿಗೆ ಅಂತ ತಂದಾಗ ನೀವು ಮಾಡ್ತೀರಲ್ಲ, ಪುದೀನ ಉಳಿದಿರ್ತಂದ್ರೆ, ಪುದೀನ ಇತ್ತಂದ್ರೆ ಒಂದ್ಸರಿ ನೀವು ಈ ಥರ ಗ್ರೀನ್ ಗೋಬಿ ಮಾಡ್ಕೊಂಡು ನೋಡ್ಕೊಳ್ಳಿ. ಗ್ರೀನ್ ಗೋಬಿ ತಂದು ಮಾಡ್ಕೊಂಡು ತಿಂದು ನೋಡಿ, ತುಂಬ ಟೇಸ್ಟ್ ಅನ್ನಿಸ್ತಾವೆ. ಆವಾಗ ನಿಮ್ಗೆ ಯಾವುದು ಇಷ್ಟ ಅಂಥೇಳಿ ನೀವು ಮರ್ಯಾದೇನೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಗ್ರೀನ್ ಗೋಬಿ ಮರಿಬೇಡ್ರಿ, ನೆನಪು ಮಾಡ್ಕೊಂಡು ತಿನ್ನಿರಿ. ಭಾಳ ಟೇಸ್ಟಿಯಾಗ್ಯಾವ ನೋಡ್ರಿ. ಇವಾಗ ನಾನು ಒಂದು ಸ್ವಲ್ಪ ಅದಕ್ಕೆ ಕರಿಬೇವನ್ನ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ ರೀ. ಕ್ರಿಸ್ಪಿ ಆದ್ರೆ ತಿನ್ನಕ್ಕೆ ಚೆನ್ನಾಗಿರ್ತಾವೆ ಅಂಥೇಳಿ. ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ 1-2 ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ನೋಡಿ ಗ್ರೀನ್ ಗೋಬಿ ಮತ್ತು ರೆಡ್ ಗೋಬಿ ರೆಡಿ ಅದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಗ್ರೀನ್ ಗೋಬಿ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿರಿ, ಸಖತ್ತಾಗಿರ್ತಾವೆ ನೋಡಿರಿ 2 ಗೋಬಿಗೂ. ಈಗ ಸರ್ವ್ ಮಾಡಿದ್ದೀನಿ ನೋಡಿರಿ ಗ್ರೀನ್ ಗೋಬಿ ಮತ್ತು ರೆಡ್ ಗೋಬಿನ ಈರುಳ್ಳಿ ಮತ್ತು ನಿಂಬೆಹಣ್ಣಿನ ಜೊತೆ. ಈಗ ರೆಡಿ ಆದವಲ್ರಿ ಅವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.